ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಇವತ್ತು 13ನೇ ದಿನಕ್ಕೆ ಕಾಲಿಟ್ಟಿದೆ. ಇತ್ತ ಭಾರತದಲ್ಲಿ ಸೃಷ್ಟಿಯಾಗಿರುವಂತ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯ ಬಿಕ್ಕಟ್ಟು 4ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾನೆ ಇದೆ, ಆದರೆ ಪರಿಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇಶದಾದ್ಯಂತ ಬಿಕ್ಕಟ್ಟು ಉಲ್ಬಣಿಸ್ತಾ ಇದೆ. ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗ್ತಾ ಇದೆ. ವಾಣಿಜ್ಯ ಬಳಕೆಯ ಜೊತೆಗೆ ಗೃಹ ಬಳಕೆಯ ಸಿಲಿಂಡರಿಗೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ಸರ್ಕಾರ ಹೇಳ್ತಿದೆ ಗೃಹ ಬಳಕೆಯಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಆದರೆ ಸಿಲಿಂಡರ್ ಬುಕ್ ಮಾಡೋದಕ್ಕಾಗ್ತಿಲ್ಲ ಜನರಿಗೆ. ನಿನ್ನೆ ಮಧ್ಯಾಹ್ನದವರೆಗೂ ಆನ್ಲೈನ್ನಲ್ಲಿ ಬುಕ್ಕಿಂಗ್ ತೆಗೆದುಕೊಳ್ತಾ ಇತ್ತು, ಈಗ ಆಗ್ತಿಲ್ಲ. ಕರೆ ಮಾಡಿದರೂ ಕೂಡ ಏಜೆನ್ಸಿಗಳಿಂದ ಉತ್ತರ ಬರ್ತಾ ಇಲ್ಲ. ಜನ ಪರದಾಡ್ತಾ ಇದ್ದಾರೆ, ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಬುಕ್ಕಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಅವರ ಆತಂಕಕ್ಕೆ ಕಾರಣ. ನಿನ್ನೆ ಮಧ್ಯಾಹ್ನದವರೆಗೂ ಅವಕಾಶ ಇತ್ತು, ಈಗ ಆಗ್ತಿಲ್ಲ ಅಂತ. ಅಥವಾ ಹೋಟೆಲ್ಗಳು ಬಂದಾಗಿದೆ, ಇತ್ತ ಮನೆಗಳಲ್ಲೂ ಸಿಲಿಂಡರ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಅಂತ ಆತಂಕ ಅವರನ್ನ ಕಾಡ್ತಿದೆ. ಗೃಹ ಬಳಕೆಯ ಸಿಲಿಂಡರ್ ಬುಕ್ ಮಾಡುವಂತ ಅವಧಿಯನ್ನು 25 ದಿನಕ್ಕೆ ವಿಸ್ತರಿಸಲಾಗಿದೆ. ಅಂದ್ರೆ ಇವತ್ತು ನಾನು ಗ್ಯಾಸ್ ಡೆಲಿವರಿ ತೆಗೆದುಕೊಂಡ್ರೆ 25 ದಿನದ ಬಳಿಕ ಗ್ಯಾಸ್ ಬುಕ್ ಮಾಡಬೇಕು ಅಂತ ಈ ರೀತಿ ನಿಯಮವನ್ನು ಬದಲಾಯಿಸಲಾಗಿದೆ. 21 ಇತ್ತು, 25 ಮಾಡಿದ್ದಾರೆ. ಆದರೆ ಜನ ಬುಕ್ಕಿಂಗ್ ಮಾಡೋದಕ್ಕೆ ಹೋದರೂ ಕೂಡ ಬುಕ್ಕಿಂಗ್ ತೆಗೆದುಕೊಳ್ತಿಲ್ಲ ಅನ್ನೋದು ಆತಂಕಕ್ಕೆ ಕಾರಣ ಆಗ್ತಿದೆ. ನಿನ್ನೆ ರಾಜ್ಯದ ಆಹಾರ ಸಚಿವರು ಮಾತನಾಡಿದರು. 4 ಜನ ಇರುವಂತ ಕುಟುಂಬಕ್ಕೆ 1 ತಿಂಗಳಿಗೆ ಸಾಕಾಗತ್ತೆ 14.2 kg ಗ್ಯಾಸ್ ಸಿಲಿಂಡರು. ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. 1 ತಿಂಗಳ ಒಳಗೆ ಗ್ಯಾಸ್ ಏಜೆನ್ಸಿಗಳು ಗ್ಯಾಸ್ ಒದಗಿಸುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ ಡೊಮೆಸ್ಟಿಕ್ ಯೂಸ್ಗೆ ಅಂತ. ಕೇಂದ್ರ ಸರ್ಕಾರವು ಅದನ್ನೇ ಹೇಳಿತು, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಬಟ್ ಜನ ಹೇಳ್ತಿದ್ದಾರೆ ಬುಕ್ಕಿಂಗ್ ತೆಗೆದುಕೊಳ್ತಾ ಇಲ್ಲ, ಗ್ಯಾಸ್ ಖಾಲಿಯಾಗಿದೆ, ಬುಕ್ ಮಾಡಿದ್ರೆ ಬುಕ್ಕಿಂಗ್ ತೆಗೆದುಕೊಳ್ತಾ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಒಂದಿಷ್ಟು ಸ್ಕ್ರೀನ್ ಶಾಟ್ಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಫೋನ್ ಮಾಡಿದರೆ ರಿಸೀವ್ ಮಾಡಲ್ಲ, ಬುಕ್ಕಿಂಗ್ ಮಾಡೋದಕ್ಕೆ ಹೋದರೆ ಬುಕ್ಕಿಂಗ್ ತೆಗೆದುಕೊಳ್ಳಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.